ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು ಈ ಶುಕ್ರವಾರದ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ, ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ. ಅದರ್ವೈಸ್ ನಿಮಗೆ ಮಾರ್ಕೆಟ್ ಟಫ್ ಅನಿಸುತ್ತೆ. ಆದಷ್ಟು ಗ್ಯಾಮ್ಲಿಂಗ್ನ ಅವಾಯ್ಡ್ ಮಾಡಿ, ಟ್ರೇಡರ್ ಆಗೋ ಕಡೆ ಫೋಕಸ್ ಮಾಡಿ. ಡೆಫಿನೆಟಾಗಿ ನಿಮಗೂ ಕೂಡ ಒಂದು ಉತ್ತಮವಾದ ಫ್ಯೂಚರ್ ಇದೆ ಇದರಲ್ಲಿ. ಸೊ ಏನಂದರೆ ನೀವು ಗ್ಯಾಮ್ಲಿಂಗ್ ಮಾಡ್ತೀರಾ, ಸೊ ಜಾಸ್ತಿ ಗ್ಯಾಮ್ಲಿಂಗ್ ಮಾಡಿದಷ್ಟು ನಿಮಗೆ ಟ್ರೇಡಿಂಗ್ ಅನ್ಸೋದಿಲ್ಲ. ಕಡೆಗೆ ಅದನ್ನು ಬೈಕೊಂಡು ಹೋಗ್ತೀರಾ. ಯಾರೂ ದುಡ್ಡು ಮಾಡಲ್ಲ, ಸುಮ್ಮನೆ ಎಲ್ಲ ಸುಳ್ಳು ಹೇಳ್ತಾರೆ ಅಂತ. ಏಕೆಂದರೆ ನಿಮ್ಗಳಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರೋಲ್ಲ. ಒಂದು ಸೆಕೆಂಡ್ ಥಿಂಗು, ಲೈಕ್ ನಿಮಗೆ ಕಲಿಬೇಕು ಅನ್ನೋ ಫೋಕಸ್ ಇರೋಲ್ಲ. ಇನ್ಸ್ಟ್ಯಾಂಟ್ ಶ್ರೀಮಂತರಾಗಲಿಕ್ಕೆ ಬಂದಿರ್ತೀರ ನೀವು. ಇಮಿಡಿಯೇಟಾಗಿ ರಾತ್ರೋರಾತ್ರಿ ಲೈಫ್ ಚೇಂಜ್ ಆಗಬೇಕು ಅನ್ನೋದು ನಿಮ್ಮ ಮೈಂಡ್ ಸೆಟ್ ಇರುತ್ತೆ. ಅದಾಗೋದಿಲ್ಲ. ಆವಾಗ ಹತಾಶೆಯಿಂದ ಎಲ್ಲರೂ ನೆಗೆಟಿವ್ ಅಂತಲೇ ಅಂದ್ಕೊಂಡು ಹೋಗ್ತೀರಾ. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಲೈಕ್ ಇವಾಗಿನ ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಇರೋದೇ ಹಾಗೆ. ಸೊ ಅವ್ರು ತೋರಿಸೋದು ಅದೇ ಥರ ತೋರಿಸ್ತಾರೆ. ಅದ್ರ ಹಿಂದ್ಗಡೆ ಇರೋ ಲೈಕ್ ಎಫರ್ಟ್ ಎಷ್ಟಿದೆ, ಅವ್ರ ಎಕ್ಸ್ಪೀರಿಯನ್ಸ್ ಎಷ್ಟಿದೆ, ಅದು ಯಾವುದನ್ನು ಅವ್ರು ತೋರಿಸೋದಿಲ್ಲ. ಸೊ ಹಾಗಾಗಿ ನಿಮಗೆ ಅರ್ಥ ಆಗೋದಿಲ್ಲ. ದಟ್ಸ್ ಓಕೆ. ಸೊ ಕಲಿಬೇಕು ಅನ್ನೋರು ನಂದು ಈ ಶುಕ್ರವಾರದ ಬ್ಯಾಚ್ನ ಜಾಯ್ನ್ ಆಗಿ ಕಲಿರಿ. ಇವತ್ತಿನ ಮಾರ್ಕೆಟು ಅಷ್ಟೇ ಬಿಟ್ ಟ್ರಿಕ್ಕಿ ಮಾರ್ಕೆಟು ಅಂತ, ಏನು ಈಸಿ ಮಾರ್ಕೆಟ್ ಅಲ್ಲ. ಬಟ್ ಏನಂದರೆ ಮಾರ್ಕೆಟಲ್ಲಿ ಕ್ಲಿಯರ್ ಕಟ್ ಆಗೋತಿತ್ತು. ಮಾರ್ಕೆಟ್ ವಿಲ್ ಗೋ ಸೆಲ್ಲಿಂಗ್ ಸೈಡ್ ಅಂತ. ಸೆಲ್ಲಿಂಗ್ ಸೈಡ್ ಡೈರೆಕ್ಷನ್ನ ಮಾರ್ಕೆಟ್ ತೊಗೊಳುತ್ತೆ ಅನ್ನೋದು ಮೈಂಡ್ ಸೆಟ್ ಕ್ಲಿಯರ್ ಆಗುತ್ತೆ ನನಗೆ. ಬಿಕಾಸ್ ಮಾರ್ಕೆಟ್ ಏನಕ್ಕೆ ಸೆಲ್ಲಿಂಗ್ ಸೈಡ್ ಹೋಗುತ್ತೆ ಅನ್ನೋದು ಹೇಳಿದ್ದೆ, ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಎಲ್ಲ ಗೈಡ್ ಮಾಡ್ತೀನಿ. ಲೆಟ್ ಸಿ ಮೈ ಪ್ರಾಫಿಟ್ ಆರ್ ಲಾಸ್ ಫಸ್ಟ್. ಸೊ ಡನ್ ಫಾರ್ ದ ಡೇ. ಲೆಟ್ ರಿಫ್ರೆಶ್ ಇಟ್. ಸೊ ಒಂದು ಟ್ರೇಡಲ್ಲಿ ಆಲ್ಮೋಸ್ಟ್ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗಿದ್ದೀನಿ. ಸೊ ಇನ್ನೊಂದು ಟ್ರೇಡಲ್ಲಿ ಮೇಡ್ ಇಟ್ ಈಸಿ ಪ್ರಾಫಿಟ್. ಸೊ ಎಲ್ಲಿ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಅದೇ, ಯಾಕೆ ನಾನು ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಅದೇ ಎರಡೂ ತೋರಿಸ್ತೀನಿ. ಸೊ ಕ್ಲೋಸ್ ದ ಪೊಸಿಷನ್, ನೋ ಮೋರ್ ಟ್ರೇಡ್ಸ್ ಟುಡೇ, ಆಲ್ರೆಡಿ ಡನ್ ಫಾರ್ ದ ಡೇ. ಸೊ ಲೈಕ್ ನಿಮಗೆ ಎರಡೂ ಗೈಡ್ ಮಾಡ್ತೀನಿ ನೋಡಿ. ಫಸ್ಟು ಲಾಜಿಕ್ಸ್ನ ಅರ್ಥ ಮಾಡ್ಕೊಳ್ಳಿ. ಆಲ್ವೇಸ್ ನಿಮಗೆ ಮಾರ್ಕೆಟ್ ಈಸಿ ಆಗುತ್ತೆ. ಓಕೆನಾ? ಸೊ ಕ್ಲಿಯರ್ ಕಟ್ಟಾಗಿ ಹೈಯರ್ ಟೈಮ್ ಫ್ರೇಮ್ ಏನು ಹೇಳ್ತಿದೆ, ಇಟ್ಸ್ ಅ ಪಿಕ್ಚರ್ ಪರ್ಫೆಕ್ಟ್. ಮಾರ್ಕೆಟು ಮೊನ್ನೆ ಏನಂದರೆ ಲೈಕ್ ಎಕ್ಸಾಕ್ಟಾಗಿ ಶಾರ್ಪ್ ಫಾಲು, ಪುಲ್ ಬ್ಯಾಕು, ಸೊ ಮತ್ತೆ ಫಾಲು, ಅಗೇನ್ ರಿಜೆಕ್ಷನು, ಅಗೇನ್ ಎಮ್ ಪ್ಯಾಟ್ರನು. ಸೊ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಲೈಕ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನು. ಮಾರ್ಕೆಟ್ ಕ್ಯಾನ್ ಗೋ ಡೌನ್ ಸೈಡ್ ಅನ್ನೋ ಥರ ಇತ್ತು. ಓಕೆನಾ? ಎಕ್ಸಾಕ್ಟಾಗಿ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನ್ ಮಾಡಿದೆ. ಸೊ ಇದರಿಂದ ಮಾರ್ಕೆಟ್ ಕೆಳಗಡೆ ಓಪನ್ ಆದರೆ ಇವತ್ತೇನಾಗಿದೆಯಲ್ಲ, ಈ ಕ್ಯಾಂಡಲು ಮೊನ್ನೆಗೆ ಎಕ್ಸ್ಪೆಕ್ಟೇಷನ್ ಇತ್ತು. ನಾನು ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ಸ್ಟೂಡೆಂಟ್ಸ್ಗೂ ಕೂಡ ಅದೇ ಥರನೇ ಗೈಡ್ ಮಾಡಿದೆ. ಸೊ ಮಾರ್ಕೆಟ್ ಏನು ಮಾಡಿದೆ, ಇಟ್ಸ್ ಅ ಕ್ಲಿಯರ್ ಕಟ್. ಅಗೇನ್ ಮಾರ್ಕೆಟ್ ಓಪನ್ ಆ್ಯಂಡ್ ಶಾರ್ಪ್ ಅಪ್ಸೈಡ್ ಮೂಮೆಂಟ್ ಸ್ಟಾರ್ಟ್ ಮಾಡ್ತು. ಶಾರ್ಪ್ ಅಪ್ಸೈಡ್ ಮೂಮೆಂಟ್ ಸ್ಟಾರ್ಟ್ ಮಾಡಿದಾಗ ಲಾಸ್ಟ್ ಸೆಲ್ಲರ್ ಇದ್ದಿದ್ದಲ್ಲಿ ಮಾರ್ಕೆಟಲ್ಲಿ ಈ ಲೆವೆಲ್. ಸೊ ಈ ಲೆವೆಲ್ನ ಬ್ರೇಕ್ಔಟ್ ಆದಮೇಲೆ ವೆರಿ ಶಾರ್ಪ್ ಪ್ರೀಮಿಯಂ ಕೂಡ ಮೂವ್ ಆಗಿತ್ತು. ಸೊ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಇಲ್ಲಿಂದ ಬೈಯಿಂಗ್ ಸೈಡ್ ಹೋಗ್ಬೋದು ಅನ್ನೋದು. ಬಟ್ ಏನಂದರೆ ಮಾರ್ಕೆಟಲ್ಲಿ ನಾ 10 ದಿನಕ್ಕೆ ಬಜೆಟ್ ಕೂಡ ಬರೋದ್ರಿಂದ ಮಾರ್ಕೆಟ್ ವಾಲಟಿಲಿಟಿ ಹ್ಯೂಜ್ ಇರುತ್ತೆ. ಓಕೆನಾ? ಸೊ ಸಿಕ್ಕಾಪಟ್ಟೆ ವಾಲಟಿಲಿಟಿ ಸ್ಟಾರ್ಟ್ ಆಗುತ್ತಿನ ಪ್ರೀಮಿಯಮ್ಸ್ ಕೂಡ ರೈಸ್ ಆಗ್ತವೆ. ಪ್ರೀಮಿಯಮ್ಸ್ ವ್ಯಾಲ್ಯೂ ಕೂಡ ರೈಸ್ ಆಗುತ್ತೆ. ಲೈಕ್ ಏನಂದರೆ ಬಜೆಟ್ಗೆ ಫಸ್ಟೇ ಸ್ಟಾಕ್ಸ್ಗಳ ಮೇಲೆ ಬಿಡ್ ಕಟ್ಕೊಳ್ಳೋರು ಇರ್ತಾರೆ, ಸ್ಟಾಕ್ಸ್ಗಳ ಮೇಲೆ ಟ್ರೇಡ್ನ ಹೋಲ್ಡ್ ಮಾಡೋರು ಇರ್ತಾರೆ, ಎಲ್ಲ ಇರ್ತಾರೆ. ಸೊ ಹಾಗಾಗಿನೇ ನಾವು ಇಂಡೆಕ್ಸ್ ಟ್ರೇಡ್ ಮಾಡೋರು. ನಮಗೆ ಬಜೆಟ್ ದಿನ ಈ ಬಜೆಟ್ ಬಂದು ಸಂಡೇ ಬಂದಿರೋದ್ರಿಂದ ಟ್ರೇಡ್ ಮಾಡಬೇಕು ಅನ್ನೋದೇನಿಲ್ಲ. ನಾನು ನೋಡ್ತೀನಿ, ಐ ವಿಲ್ ಕಂಫರ್ಟಬಲ್, ಐ ವಿಲ್ ಟ್ರೇಡ್ ಇಟ್. ಅದರ್ವೈಸ್ ನಾನು ಅದನ್ನು ಟ್ರೇಡೇ ಮಾಡಲಿಕ್ಕೆ ಹೋಗೋದಿಲ್ಲ. ರೀಸನ್ ಇಷ್ಟೇ, ಲೈಕು ನಿಮಗೆ ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ನಿಮಗೆ ಏನಾದರೂ ಲೈಕ್ ಕಂಫರ್ಟಬಲ್ ಇಲ್ಲ ಮತ್ತು ಪ್ರೀಮಿಯಮ್ಸ್ಗಳು ವಾಲಟೈಲ್ ಜಾಸ್ತಿ ಇರುತ್ತೆ ಅಂದಾಗ ನ್ಯೂಸ್ ಬೇಸ್ಡಲ್ಲಿ ಟ್ರೇಡೇ ಮಾಡೋದು ಬೇಡ. ಅದರಲ್ಲಿ ಏನು ಕಳ್ಕೊಳ್ತೀವಿ ನಾವು? ಏನೂ ಕಳ್ಕೊಳ್ಳಲ್ಲ. ಒಂದಿನ ಟ್ರೇಡ್ ಹೋಗುತ್ತೆ ಅಷ್ಟೇ. ಸೊ ಅದಾದಮೇಲೆ ಏನು ಮಾಡಿತ್ತು ಮಾರ್ಕೆಟು, ಫ್ರೈಡೇ ಕ್ಲೋಸ್ ಆಗಬೇಕಾದ್ರೆ ಇಟ್ ಈಸ್ ಟ್ರ್ಯಾಪ್ಡ್, ಕಂಪ್ಲೀಟಾಗಿ ಟ್ರ್ಯಾಪ್ ಮಾಡಿದೆ. ಟೋಟಲಿ ಬೈಯಿಂಗ್ ಸೈಡ್ ಹೋಲ್ಡ್ ಮಾಡಿದವ್ರು ಎಲ್ಲರೂ ಟ್ರ್ಯಾಪ್ ಮಾಡಿ ಅವತ್ತಿನ ಕ್ಲೋಸ್ ಏನಿತ್ತು ಅಲ್ಲಿಗೆ ಬಂದು ಕ್ಲೋಸ್ ಆಗಿತ್ತು. ಸೊ ಕ್ಲಿಯರ್ ಕಟ್ಟಾಗಿ ಸ್ಟೂಡೆಂಟ್ಸ್ ಕೇಳಿದೆ, 3-4 ಸಿನಾರಿಯೋ ಹೇಳಿರ್ತೀನಿ. ಬಟ್ ಇವತ್ತು ಸಿನ್ಸ್ ಓನ್ಲಿ ನಿಮಗೆ ಗ್ಯಾಪ್ ಡೌನ್ ಟು ಫ್ಲಾಟಿಶ್ ಸಿನಾರಿಯೋ ಹೇಳ್ತೀನಿ. ಸ್ಟೂಡೆಂಟ್ಸ್ ಕೇಳಿದೆ, ಸಿ ಮಾರ್ಕೆಟ್ ಆಲ್ರೆಡಿ 1 ಟೈಮ್, 2 ಟೈಮ್, 3, 4, 5 ಟೋಟಲ್ 5 ಟೈಮ್ಸು ಮಾರ್ಕೆಟ್ ಟಚ್ ಆಗಿದೆ ಇದನ್ನ. ಸೊ ಇಫ್ ಇಟ್ ಈಸ್ ಬ್ರೇಕ್ಸ್ ದೆನ್ ಬೈಯರ್ಸ್ ವಿಲ್ ಬೈಯರ್ಸ್ ಓಡೋಗ್ತಾರೆ ಮಾರ್ಕೆಟಿಂದ, ಇರೋದಿಲ್ಲ ಅಂತ. ಅದೇ ಥರ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ. ಬೆಳಿಗ್ಗೆ ಫಸ್ಟ್ ಕ್ಯಾಂಡಲೇ 150 ಪಾಯಿಂಟ್ ಕ್ಯಾಂಡಲ್ ಅದು. ಲೈಕ್ ಗ್ಯಾಪ್ ಡೌನು ಓಪನ್ ಆಗಿ ಅಲ್ಲಿಂದ ಒಂದು 100 ಪಾಯಿಂಟ್ಸ್ ಬಂತು ಕೆಳಗಡೆಗೆ. ಸೊ ನಾನು ವೆಯ್ಟ್ ಮಾಡ್ತಿದ್ದೆ. ಲೆಟ್ ಸಿ, ನೋಡೋಣ ನಮ್ಮದು ಲೆವೆಲ್ಸ್ ಎಲ್ಲಿಗೆ ಬರುತ್ತೆ ಅಂತ. ಇವಾಗೇನು ಈ 23 ಲೆವೆಲ್ ನೋಡ್ತಾ ಇದ್ದೀರಾ, ಇದು ಬಂದು ಇಲ್ಲಿತ್ತು ಆ್ಯಕ್ಚುಲಿ ಮಾರ್ಕೆಟಲ್ಲಿ. ಸೊ ಈ ಲೆವೆಲಿತ್ತು. 23ಗೆ ಬಂದರೆ ಐ ಕ್ಯಾನ್ ಟೇಕ್ ಅ ಟ್ರೇಡ್ ಅಂತ ವೆಯ್ಟ್ ಮಾಡ್ತಿದ್ದೆ. 23ಗೆ ಬಂದರೆ ಈಸಿಯಾಗಿ ಒಂದು ಟ್ರೇಡ್ ತೊಗೊಳ್ಳೋಣ. ಸೊ ಡನ್ ಫಾರ್ ದ ಡೇ ಮುಗಿದೋಗುತ್ತೆ ಅಂತ. ಮಾರ್ಕೆಟ್ 23 ತನಕ ಬರಲಿಲ್ಲ ಅಂದಾಗ 4th ಕ್ಯಾಂಡಲು ನಾನು ಇಲ್ಲಿಗೆ ಬಂದಾಗಲೇ ಲೈಕ್ ಇಲ್ಲಿದ್ದಾಗ ಐ ಜಸ್ಟ್
ಟು ಕಟ್ ಟ್ರೇಡ್, ವೆರಿ ಕ್ವಿಕ್ ಸ್ಕ್ಯಾಲ್ಪ್ ಮಾಡೋಣ ಅಂತ ಎತ್ಕೊಂಡೆ, ಯಾಕೆಂದರೆ ಇದನ್ನು ಲೋನ ಬ್ರೇಕ್ ಡೌನ್ ಆದರೆ ಮಾರ್ಕೆಟಲ್ಲಿ ವೆರಿ ಶಾರ್ಪ್ ಡೌನ್ಫಾಲ್ ಹೋಗುತ್ತೆ. ಸೊ ನನ್ನ ಟಾರ್ಗೆಟ್ ರೀಚ್ ಆಗುತ್ತೆ ಅಂತ. ಮಾರ್ಕೆಟ್ ಇಮಿಡಿಯೇಟ್ ರಿವರ್ಸ್ ಆಯಿತು, ಇಮಿಡಿಯೇಟ್ ನಾನು ಟ್ರೇಡ್ ಕೂಡ ಕಟ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಅದು ಲೈಕ್ ಕ್ವಿಕ್ ಟ್ರೇಡು, ಕನ್ಫರ್ಮೇಷನ್ ಟ್ರೇಡ್ ಅಲ್ಲ ನನಗೆ. ಸೊ ಮಾರ್ಕೆಟ್ ಇಲ್ಲಿ ತನಕ ಬಂದಿಲ್ಲ, ಗೋ ವಿತ್ ದ ಫ್ಲೋ, ಸೆಲ್ಲಿಂಗ್ ಬಯಸ್ ಇದೆ. ಸೊ ಇನ್ನೊಂದು ಸ್ವಲ್ಪ ಕೆಳಗಡೆ ಹೋದ್ರೆ ಪ್ರಾಫಿಟಾಗಿ ಮುಗಿಯುತ್ತೆ ಅಂತ. ಸೊ ಇಮಿಡಿಯೇಟಾಗಿ ಕಟ್ ಮಾಡಿದೆ. ಆಲ್ವೇಸ್ ನೆನ್ಬಿಟ್ಕೊಳ್ಳಿ, ನೀವು ಎಷ್ಟೇ ಗುಡ್ ಟ್ರೇಡಲ್ಲಿರಿ, ಎಷ್ಟೇ ಬ್ಯಾಡ್ ಟ್ರೇಡಲ್ಲಿರಿ, ನಿಮ್ಮ ಅಗೇನ್ಸ್ಟ್ ಹೋಗ್ತಾ ಇದೆಯಾ, ಜಸ್ಟ್ ಕಟ್ ಇಟ್. ಫಸ್ಟ್ ಕಟ್ ಮಾಡಿ ಅದನ್ನು. ನೀವು ಎಲ್ಲಿ ತನಕ ಅದನ್ನು ಕಟ್ ಮಾಡೋದಿಲ್ಲ, ನಿಮಗೆ ಆ ಫೀಲ್ ಬರೋದಿಲ್ಲ ಲೈಕ್ ಮಾರ್ಕೆಟಲ್ಲಿ ನೆಕ್ಸ್ಟ್ ಟ್ರೇಡ್ ನಮ್ಮ ಈಸ್ ಬೆಸ್ಟ್ ಟ್ರೇಡ್ ಅಂತ. ಬಿಕಾಸ್ ನೀವು ಆಲ್ವೇಸ್ ಫಸ್ಟ್ ಟ್ರೇಡ್ ಇಟ್ ಸೆಲ್ಫ್ ಯುವರ್ ಬೆಸ್ಟ್ ಟ್ರೇಡ್ ಅಂತ ಕೂತ್ಕೊಂಡ್ರೆ ಡೆಫಿನೆಟಾಗಿ ನೀವು ಲಾಸ್ ತೊಗೊಳ್ತೀರ. ನಾನು ಏನಾದರೂ ಇಲ್ಲಿ ಕಟ್ ಮಾಡಿರಲಿಲ್ಲ ಅಂದಿದ್ರೆ ನೀವು ಇಮ್ಯಾಜಿನ್ ಮಾಡಲ್ಲ, 25 ಪಾಯಿಂಟ್ ಅಪ್ಸೈಡ್ ಹೋಗಿದೆ. ನಾನು ತೊಗೊಂಡಿರೋ ಪ್ಲೇಸಿಂದ 18-20 ಪಾಯಿಂಟ್ ಅಪ್ಸೈಡ್ ಹೋಗಿದೆ. ಸೊ 18ರಿಂದ 20 ಪಾಯಿಂಟು ನನ್ನ ಸ್ಟಾಪ್ ಲಾಸ್ ಹಿಟ್ ಆಗ್ತಿತ್ತು ಅದು. ಸೊ ಅದಕ್ಕೆ ನಾನು ಇಲ್ಲೇ ಕಾಸ್ಟ್ ಕಟ್ ಮಾಡಿದೆ. ದೆನ್ ಐ ವೇಟೆಡ್, ನೋಡೋಣ ಮಾರ್ಕೆಟ್ ನೆಕ್ಸ್ಟ್ ಈ ಸಲನಾದರೂ ಇಲ್ಲಿಗೆ ಬರುತ್ತೇನೋ. ಇಷ್ಟು ದೊಡ್ಡ ಕ್ಯಾಂಡಲ್ ಆದಾಗ ಎಕ್ಸ್ಪೆಕ್ಟೆಡ್ ಇತ್ತು ಈ ಸಲ ಇಲ್ಲಿಗೆ ಬಂದ್ಬೋದು, ಬಂದರೆ ಇಲ್ಲಿಂದ ತಗೋಣ ಅಂತ. ಆವಾಗಲೂ ಬರಲಿಲ್ಲ ಮಾರ್ಕೆಟು. ದೆನ್ ಐ ವೇಟೆಡ್. ಸೊ ಮಾರ್ಕೆಟ್ ಸೈಡ್ ವೈಸ್ ಆಗಿ ನೆಕ್ಸ್ಟ್ ಈ ಕ್ಯಾಂಡಲ್ ಫಾರ್ಮ್ ಆಯ್ತು ನೋಡಿ. ಈ ಕ್ಯಾಂಡಲ್ ಫಾರ್ಮ್ ಆದಾಗ ಇಟ್ಸ್ ವೆರಿ ಮಚ್ ಕ್ಲಿಯರ್ ಮಾರ್ಕೆಟಲ್ಲಿ ಇನ್ನೊಂದು ಜರ್ಕ್ ಡೌನ್ ಸೈಡ್ ಕೊಡುತ್ತೆ ಅಂತ. ಸೊ ಇಮಿಡಿಯೇಟ್ ಆಗಿ ಟುಕ್ ಅ ಟ್ರೇಡ್. ಸೊ ಇಲ್ಲೇ ಟ್ರೇಡಿಗೆ ಎಂಟ್ರಿ ಆಗಿದೆ. ಈ ಕ್ಯಾಂಡಲ್ ಬರೋದ್ರೊಳಗಡೆ ಇಟ್ ಈಸ್ ಗಿವನ್ ಮೀ 14-15 ಪಾಯಿಂಟ್ಸ್. ಇಟ್ ವೆಂಟ್, ನಿಮಗೆ ಆಲ್ಮೋಸ್ಟ್ 20-25 ಪಾಯಿಂಟ್ ಹೋಗಿದೆ, ಬಟ್ ನನಗೆ 14-15 ಪಾಯಿಂಟ್ ತೋರಿಸ್ತಿತ್ತು. ಜಸ್ಟ್ ಎಕ್ಸಿಟ್ ಆಗಿದ್ದೀನಿ, ಬಿಕಾಸ್ ನನಗೆ ಬೇಕಿದೆ ಡೇ ಟಾರ್ಗೆಟ್ ಕೂಡ ಕೊಟ್ಟಿದೆ ಮಾರ್ಕೆಟು. ಸೊ ಡೇ ಟಾರ್ಗೆಟ್ ಈಸಿಯಾಗಿ ಮಾಡಿಕೊಟ್ಟಿದೆ, ಅಚೀವ್ ಮಾಡಿಕೊಟ್ಟಿದೆ. ವೈ ಐ ಶುಡ್ ಟೇಕ್ ಒನ್ ಮೋರ್ ಟ್ರೇಡ್ ಅಂತ. ಸೊ ದಿಸ್ ಇಸ್ ದ ಬಯಸ್, ಬಿಕಾಸ್ ನನಗೆ ಬೈಯಿಂಗ್ ಸೈಡ್ ಮೈಂಡ್ ಸೆಟ್ಟೇ ಇಲ್ಲ ಬೆಳಿಗ್ಗೆಯಿಂದ. ಯಾಕೆ ಬೈಯಿಂಗ್ ಸೈಡ್ ಮೈಂಡ್ ಸೆಟ್ ಇಲ್ಲ? ಆಲ್ರೆಡಿ ಬೈಯರ್ಸ್ನ ಮಾರ್ಕೆಟ್ ಟ್ರ್ಯಾಪ್ ಮಾಡಿ ಆಗೋಗಿದೆ. ಸೊ ಟೋಟಲಿ ಬೈಯರ್ಸ್ ಟ್ರ್ಯಾಪ್. ದಿಸ್ ಇಸ್ ಅ ಸೆಲ್ಲಿಂಗ್ ಕ್ಯಾಂಡಲ್ ಇದೆ ಅಂದಾಗ ನೀವು ಸೆಲ್ಲಿಂಗ್ ಸೈಡೇ ನೋಡಬೇಕು ಹೊರತು ನೀವು ಯಾವುದೇ ಕಾರಣಕ್ಕೂ ಮತ್ತೆ ಬೈಯಿಂಗ್ ಸೈಡ್ ನೋಡ್ಲಿಕ್ಕೆ ಆಗೋದಿಲ್ಲ. ನೀವು ಎಷ್ಟು ಬೈಯಿಂಗ್ ಸೈಡ್ ನೋಡ್ತೀರಾ, ನಿಮ್ಮ ಮೈಂಡ್ ಸೆಟ್ ಹಾಳಾಗುತ್ತದು. ಯಾಕೆಂದರೆ ನಿಮಗೆ ಎಲ್ಲೇ ಯೂಟ್ಯೂಬಲ್ಲಿ ಇಲ್ಲಿ ನೋಡಿದಾಗ ನಿಮಗೆ ಸ್ಟಾಪ್ ಲಾಸ್ ಹಂಟಿಂಗ್ ಅಂತಾರೆ. ಐ ಡೋಂಟ್ ಬಿಲೀವ್ ಇಟ್ ಆನ್ ಸ್ಟಾಪ್ ಲಾಸ್ ಹಂಟಿಂಗ್. ಫಸ್ಟ್ ಆಫ್ ಆಲ್ ನನಗೆ ಸ್ಟಾಪ್ ಲಾಸ್ ಹಂಟಿಂಗ್ ಅನ್ನೋದನ್ನು ಬಿಲೀವೇ ಮಾಡೋದಿಲ್ಲ. ಏಕೆಂದರೆ ಮಾರ್ಕೆಟಲ್ಲಿ ಸ್ಟಾಪ್ ಲಾಸ್ ಹಂಟಿಂಗ್ ಅಂದರೆ ಏನು? ಇಟ್ ಈಸ್ ಎ ರಿವರ್ಸಲ್ ಪ್ರೋಸೆಸ್ನ ಸ್ಟಾಪ್ ಲಾಸ್ ಹಂಟಿಂಗ್ ಅಂತಾರೆ. ಸೊ ರಿವರ್ಸ್ ಯಾಕಾಗುತ್ತೆ ಅಂತ ಗೊತ್ತಿದ್ರೆ ಸ್ಟಾಪ್ ಲಾಸ್ ಹಂಟ್ ಯಾಕಾಗುತ್ತೆ ಆಗಲ್ಲ ಅನ್ನೋದು ಗೊತ್ತಾಗುತ್ತೆ. ರಿವರ್ಸ್ ಈಸ್ ನಥಿಂಗ್ ಬಟ್ ಯಾರಿಗೆ ಹೊಟ್ಟೆ ತುಂಬಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಈಗ ನಿಮಗೆ ಇಷ್ಟು ಶಾರ್ಪ್ ಫಾಲ್ ಬಂದ್ರೂ ಮಾರ್ಕೆಟ್ ಯಾಕೆ ಇಲ್ಲಿ ಹೋಲ್ಡ್ ಮಾಡಿ ನಿಲ್ತಾ ಇದೆ? ನಿಮಗೆ ಬರಬೇಕಾಗಿರೋ ಕ್ವಶನ್ ಒಂದೇ, ಯಾಕೆ ಇಲ್ಲಿ ಹೋಲ್ಡ್ ಮಾಡ್ತಿದೆ? ಇಟ್ಸ್ ಅ ಕ್ಲಿಯರ್ ಕಟ್. ನಿಮಗೆ ನಾಳೆ ಎಕ್ಸ್ಪೈರ್ ಇದೆ, ಓಕೆನಾ? ಸೊ ಇಲ್ಲಿಂದ ಶಾರ್ಪ್ ಸೆಲ್ ಮಾಡಿರೋನ್ನ ನೀವು ಟಾರ್ಗೆಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಲೆವೆಲಿಂದ ಇಲ್ಲಿ ಬಿಡಿ, ಇಲ್ಲಿಂದ ಒಂದು ಶಾರ್ಪ್ ಸೆಲ್ಲರ್ ಬಂದಿದ್ದಾನೆ, ಸೆಕೆಂಡ್ ಟೈಮ್ ಇಲ್ಲಿಂದಲೂ ಒಬ್ಬ ಶಾರ್ಪ್ ಸೆಲ್ಲರ್ ಬಂದಿದ್ದಾನೆ. ಕ್ಲೋಸಿಂಗ್ ಟೈಮಲ್ಲಿ ಆಲ್ವೇಸ್ ನಿಮಗೆ ಸೆಲ್ಲರ್ಸು ಬಯರ್ಸ್ ಇಬ್ಬರೂ ಇರ್ತಾರೆ. ಸೊ ಮಾರ್ಕೆಟಲ್ಲಿ ಸೆಲ್ಲರ್ಸ್ ಆ್ಯಂಡ್ ಬಯರ್ಸ್ ಇಬ್ಬರೂ ಇರ್ತಾರೆ. ಸೊ ಇಷ್ಟು ದೂರ ಗ್ಯಾಪ್ ಡೌನ್ ಓಪನ್ ಆಗಿ ಇಷ್ಟು ಕೆಳಗಡೆ ಬಂದಿದೆ ಅಂದಾಗ ಡೂ ಯು ಥಿಂಕ್ ಹಿ ವಿಲ್ ಕಟ್ ದಟ್ ಪೊಸಿಷನ್? ಓವರ್ ನೈಟು ಡಿ ಕೆ ವೆಯ್ಟ್ ಮಾಡ್ತಿರೋನು ಪೊಸಿಷನ್ ಕಟ್ ಮಾಡ್ತಾನೆ? ಕಟ್ ಮಾಡೋದಿಲ್ಲ. ಸೊ ಅವ್ನು ಪೊಸಿಷನ್ ಕಟ್ ಮಾಡೋದಿಲ್ಲ ಅಂದರೆ ಮಾರ್ಕೆಟಲ್ಲಿ ಶಾರ್ಪ್ ಅಪ್ಸೈಡ್ ಬರಲಿಕ್ಕೆ ಏನಾದ್ರು ಒಂದು ರೀಸನ್ ಬೇಕಲ್ಲ, ಅವ್ನು ಸ್ಟಾಪ್ ಲಾಸ್ ಹಿಟ್ ಮಾಡಬೇಕಲ್ಲ. ಅದೇ ನಿಮಗೆ ಫ್ಲಾಟಿಶ್ ಓಪನ್ ಆಗಿದ್ದರೆ ಇಷ್ಟು ದೂರ ಶಾರ್ಪ್ ಬಂದಿದ್ರೆ ಡೆಫಿನೆಟಾಗಿ ಒಂದು ಪೊಸಿಷನ್ ನೆಕ್ಕಿಗೆ ಬರ್ತಿತ್ತು. ಈ ವಿಲ್ ಕಟ್ ದ ಪೊಸಿಷನ್, ಮಾರ್ಕೆಟ್ ಸ್ಲೋ ಆಗಿ ಅಪ್ಸೈಡ್ ಹೋಗ್ತಿತ್ತು, ಇಲ್ಲ ಎಂ ಪ್ಯಾಟರ್ನ್ ಮಾಡಿ ಕೆಳಗಡೆ ಬರ್ತಿತ್ತು. ಸೊ ಮಾರ್ಕೆಟ್ ಓಪನ್ ಆಗಿರೋದ ಗ್ಯಾಪ್ ಡೌನ್ ಅಂದಾಗ ಅವನಿಗೆ ಫಿಯರ್ ಇದೆಯಾ? ಫಿಯರ್ ಇಲ್ಲ. ಸೊ ಬೈಯರ್ಸ್ ಟ್ರ್ಯಾಪ್ ಆಗಿದೆ ಇಲ್ಲಿ. ಇಷ್ಟು ದೊಡ್ಡ ಕ್ಯಾಂಡಲ್ ನೋಡಿಕೊಂಡು ಸ್ಟಾಪ್ ಲಾಸ್ ಹಂಟ್ ಮಾಡುತ್ತೆ ಮಾರ್ಕೆಟ್. ಇಲ್ಲಿಂದ ಎಲ್ಲರೂ ಹಂಟ್ ಮಾಡ್ಕೊಂಡು ಮೇಲೋಗುತ್ತೆ ಅಂತ ಹಂಟ್ ಆಗಕ್ಕೆ ಹೋದವರು ಅವರೇ ಹಂಟ್ ಆಗಿದ್ದಾರೆ ಇವತ್ತು, ಓಕೆನಾ? ಬಿಕಾಸ್ ಹಂಟ್ ಆಗುತ್ತೆ ಅಂದ್ಕೊಂಡವ್ರಿಗೆ ವೆರಿ ನೆಕ್ಸ್ಟ್ ಕ್ಯಾಂಡಲ್ ಅವ್ರನ್ನೇ ಹಂಟ್ ಮಾಡಿದೆ. ದಿಸ್ ಈಸ್ ದ ಲಾಜಿಕ್. ಮಾರ್ಕೆಟ್ ಡೈನಾಮಿಕ್ಸ್ ಆ್ಯಂಡ್ ನೇಚರ್ಸ್ ನೀವು ಅರ್ಥ ಮಾಡ್ಕೊಂಡಷ್ಟು ಈಸಿ ಆಗುತ್ತೆ. ನಾನು ಆಲ್ವೇಸ್ ಟ್ರೆಂಡ್ ಈಸ್ ಮೈ ಫ್ರೆಂಡ್. ನಾನು ಟ್ರೆಂಡ್ ಏನಿದೆ ಅದ್ರ ಕಡೆನೇ ಟ್ರೇಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಹೊರತು ಅಗೇನ್ಸ್ಟ್ ಟ್ರೇಡ್ ಮಾಡಲ್ಲ. ನಾನು ತುಂಬ ರೇರ್ ನಾನು ಅಗೇನ್ಸ್ಟ್ ಟ್ರೇಡ್ ಮಾಡೋದು. ಅಗೇನ್ಸ್ಟ್ ಟ್ರೇಡ್ ಈಸ್ ನಥಿಂಗ್ ಬಟ್ ಸ್ಟಾಪ್ ಲಾಸ್ ಹಂಟಿಂಗೇ ಅಗೇನ್ಸ್ಟ್ ಟ್ರೇಡು. ಸೊ ಅಗೇನ್ಸ್ಟ್ ಟ್ರೆಂಡ್ ನಾನು ಟ್ರೇಡ್ ಮಾಡಲಿಕ್ಕೆ ಇಷ್ಟನೇ ಪಡೋದಿಲ್ಲ. ದಟ್ ವಾಸ್ ಮೈ ಮೈಂಡ್ ಸೆಟ್, ಓಕೆನಾ? ಟ್ರೆಂಡ್ ಯಾವ ಕಡೆ ಇದೆ ಅದನ್ನು ನಾನು ಟ್ರೇಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಟ್ರೆಂಡ್ ಈಸ್ ಸಿಂಪಲ್, ಟ್ರೆಂಡ್ ಈಸ್ ಸೆಲ್ಲಿಂಗ್ ಸೈಡ್ ಟುಡೇ. ಸೊ ಸೆಲ್ಲಿಂಗ್ ಸೈಡ್ ಟ್ರೇಡ್ ಮಾಡ್ತೀನಿ. ನಾಳೆ ಏನಾಗ್ಬೋದು, 3:30 ತನಕ ಟೈಮ್ ಇದೆ. 3:30ಗೆ ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಗುತ್ತೆ ಆ ಬೇಸಿಸ್ ಮೇಲೆ ನಾಳೆ ಅದನ್ನು ಪ್ಲ್ಯಾನ್ ಮಾಡ್ಬೋದು, ಎಲ್ಲಿ ಏನಾಗ್ಬೋದು ಅದನ್ನು ಸ್ಟೂಡೆಂಟ್ಸಿಗೆ ಗೈಡ್ ಮಾಡೋದು ನಾನು ಮಾಡ್ತೀನಿ. ಸೊ ಕಲಿಬೇಕು ಅನ್ನೋರು ಎಕ್ಸಾಕ್ಟ್ಲಿ ಈ ಫ್ರೈಡೇ ಬ್ಯಾಚ್ನ ಜಾಯ್ನ್ ಆಗಿ ಕಲಿಯೋ ಕಡೆ ಫೋಕಸ್ ಮಾಡಿದರೆ ಈಸಿ ಅನಿಸುತ್ತೆ ನಿಮಗೆ ಮಾರ್ಕೆಟು. ಅದರ್ವೈಸ್ ಟಫೇ ಅನಿಸುತ್ತೆ. ಗೋಲ್ಡ್ ಕೂಡ ಏನು ಟ್ರೇಡ್ ಮಾಡಿಲ್ಲ ನಾನು. ನೋಡುವ, ಗೋಲ್ಡಲ್ಲಿ ಟ್ರೇಡ್ ಮಾಡಿದಾಗ ನಾನು ಅಪ್ಲೋಡ್ ಮಾಡ್ತೀನಿ. ಬಟ್ ಟ್ರೇಡ್ ಮಾಡ್ತಿರೋರು ಆಲ್ರೆಡಿ ಒಳ್ಳೆ ಪ್ರಾಫಿಟ್ ಮಾಡ್ತಿರೋ ಸ್ಟೂಡೆಂಟ್ಸ್ ಕೂಡ. ಸೊ ಇಲ್ಲ ಅಂತ ನಾನು ಹೇಳೋದಿಲ್ಲ. ಸೊ ಸಿಂಪಲ್ ಲಾಜಿಕ್ ಟ್ರೇಡ್ಸ್. ಇವತ್ತು ನೀವು ಗೋಲ್ಡ್ ನೋಡಬೇಕಾದ್ರೆ ಬೆಳಗ್ಗೆ ಓಪನ್ ಆದಾಗಲೇ ಗೋಲ್ಡು ಆಲ್ ಟೈಮ್ ಹೈ. ದಿಸ್ ಈಸ್ ದ ಫ್ರೆಶ್ ಆಲ್ ಟೈಮ್ ಹೈ ಇನ್ ದ ಗೋಲ್ಡ್, ಓಕೆನಾ? 4600 ಏನಿದೆ, ದಿಸ್ ಇಸ್ ದ ಫ್ರೆಶ್ ಆಲ್ ಟೈಮ್ ಇನ್ ದ ಗೋಲ್ಡ್. ಸೊ ಇಷ್ಟು ದೊಡ್ಡ ಆಲ್ ಟೈಮ್ ಹೈಗೆ ಹೋದಾಗ ಆಬ್ವಿಯಸ್ಲಿ ಮಾರ್ಕೆಟ್ ಫಸ್ಟ್ ಪುಲ್ ಬ್ಯಾಕ್ ಗೋಯಿಂಗ್ ಅಪ್ ಸೈಡ್. ಸೊ ನಮಗೆ ಆ ಪುಲ್ ಬ್ಯಾಕ್ ಎಲ್ಲಿತ್ತು? ನಾನು ಏನು ಗೋಲ್ಡಲ್ಲಿ ಇಮಿಡಿಯೇಟಾಗಿ ಇವತ್ತು ಟ್ರೇಡ್ ಮಾಡಿಲ್ಲ ಅಂದರೆ ಮಿಸ್ ಆಗಿದೆ ನನಗೊಂದು ಟ್ರೇಡು. ಎಲ್ಲಿ ಮಿಸ್ ಆಗಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ದಿಸ್ ವಾಸ್ ದ ಟ್ರೇಡ್
ಫಸ್ಟ್ ಟ್ರೇಡು ನಮಗೆ ಇಲ್ಲಿತ್ತು, ಓಕೆನಾ, ಈ ಲೆವೆಲಲ್ಲಿತ್ತು. ಅದು 3-5 ಗಂಟೆ ರಾತ್ರಿಲಿ ಟ್ರೇಡ್ ಮಾಡೋದು ಕಷ್ಟ ಬಿಡಿ, ಬೆಳಗಿನ ಜಾವ 5 ಗಂಟೆಗೆ. ಸೊ ಇನ್ನೊಂದು ಟ್ರೇಡು 38% ಇತ್ತು, 7:15ಗೆ 7:15 ಇತ್ತು. ಸೊ ಇಲ್ಲಿ ಟ್ರೇಡ್ ಮಾಡಿದ್ರು, ಇಟ್ ವಾಸ್ ಅ ಗುಡ್ ಟ್ರೇಡ್. ಸೊ 2 ಟ್ರೇಡ್ಸು ಮಿಸ್ ಆಗಿದೆ. ಇವಾಗ ಮಾರ್ಕೆಟ್ ಸೈಡ್ ವೇಸ್ ಇದೆ. ಸೊ ವೆಯ್ಟ್ ಮಾಡ್ತೀನಿ, ಮಾರ್ಕೆಟ್ ಏನಾದರೂ ಕಮ್ ಬ್ಯಾಕ್ ಟು ದಿಸ್ ಲೆವೆಲ್ ಆರ್ ದಿಸ್ ಲೆವೆಲ್, ಐ ಕ್ಯಾನ್ ಗೋ ವಿತ್ 61-50%ಇಂದ ಒಂದು ಬೈಯಿಂಗ್ ಟ್ರೇಡ್ ಮಾಡ್ಬೋದು ಅಂತ ವೆಯ್ಟ್ ಮಾಡ್ತೀನಿ. ಬಟ್ ಬರುತ್ತೆ ಅನ್ನೋ ಡೌಟು ನನಗೆ ಇವತ್ತು ಸ್ವಲ್ಪ, ಯಾಕೆಂದರೆ ಮಾರ್ಕೆಟಲ್ಲಿ ಗೋಲ್ಡಲ್ಲಿ ಲಾಸ್ಟ್ ವೀಕಿಂದ ಐ ಆಮ್ ಅಬ್ಸರ್ವಿಂಗ್ ಆಲ್ ಟೈಮ್ ಹೈಕ್ ಬಂದಾಗ ಸ್ಲೋ ಆಗುತ್ತೆ ಮಾರ್ಕೆಟು, ಸಿಕ್ಕಾಬಿಟ್ಟೆ ಸ್ಲೋ ಆಗುತ್ತೆ. ಅದೇ ಆಗ್ತಿರೋದಿಲ್ಲಿ, ಗೋಲ್ಡ್ ತುಂಬ ಸ್ಲೋ ಇದೆ. ಸೊ ಅದಕ್ಕೇ ವೆಯ್ಟ್ ಮಾಡ್ತೀನಿ. ಸೊ ಇದೊಂದೇ ಟ್ರೇಡ್ ನನಗೆ ಬೆಳಗ್ಗೆ ಇದ್ದಿದ್ದು, ಬಟ್ ಬೆಳಗ್ಗೆ ಅಷ್ಟರಲ್ಲಿ ನಾನು ಮಿಸ್ ಮಾಡಿದೆ. ನಾನು ನೋಡಿದಾಗ ಇಲ್ಲಿ ಟ್ರೇಡ್ ಆಗ್ತಿತ್ತು, ಐ ಮಿಸ್ ದಿಸ್ ಟ್ರೇಡ್. ಸಿಂಪಲ್ ಟ್ರೇಡ್ ಇತ್ತು, ಮಿಸ್ ಆಯಿತು, ಓಕೆನಾ. ಸೊ ಲೆಟ್ಸ್ ಸಿ, ನೋಡೋಣ ಮಾರ್ಕೆಟ್ ಮತ್ತೆ ಎಲ್ಲಿಗೆ ಬರುತ್ತೆ, ಅದ್ರ ಮೇಲೆ ನೋಡಿದ್ರೆ ಆಯಿತು. ವೈ ಯು ಥಿಂಕಿಂಗ್ ಟೂ ಮಚ್? ಸೊ ಲೆಟ್ಸ್ ವೆಯ್ಟ್ ಫಾರ್ ಇಟ್, ನ್ಯೂ ಆಪರ್ಚುನಿಟೀಸ್. ಗೋಲ್ಡಲ್ಲಿ ಕೂಡ ನಿಮಗೆ ಗೊತ್ತಾಗಿದೆ, ಲೈಕ್ ಸ್ಟಾಕ್ಸ್ ನಿಫ್ಟಿಯಲ್ಲಿ ಕೂಡ ಏನಾಗಿದೆ ಅನ್ನೋದು ಗೊತ್ತಾಗಿದೆ. ಕಲಿಬೇಕು ಅನ್ನೋರು ನಂದು ಲೈಕ್ 23 ಅಂದರೆ ಲೈಕ್ ಈ ಶುಕ್ರವಾರದ ಬೆಸ್ಟ್ ಜಾಯ್ನ್ ಆಗಿ ಕಲಿಬೋದು. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.